ನಾಡಿನಾದ್ಯಂತ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಹಾಗಾಗಿ ಬೀದಿಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಗಣೇಶ ವಿಗ್ರಹಗಳಿಗೆ ಈಗ ಭಾರಿ ಡಿಮ್ಯಾಂಡ್ ಬಂದಿರುವಂತದ್ದು. ಅದರಲ್ಲೂ ಕೂಡ ಅಂದ್ರಾಳ್ ಬಳಿಯಲ್ಲಿ ನಿರ್ಮಾಣ ಆಗ್ತಕ್ಕಂಥ ಈ ಒಂದು ಗಣೇಶ ವಿಗ್ರಹಗಳಿಗೆ ಕರ್ನಾಟಕ, ಆಂಧ್ರ ಸೇರಿದಂತೆ ಬಹುತೇಕ ರಾಜ್ಯಗಳಿಂದಲೂ ಕೂಡ ಗಣಪತಿ ಖರೀದಿಗೆ ಭರಾಟೆ ಜೋರಾಗಿರುವಂತದ್ದು. ಸದ್ಯ ನಾನಿರುವಂತದ್ದು ಅಂದ್ರಾಳ್ ಬಳಿಯಲ್ಲಿ ಇರ್ತಕ್ಕಂಥ ಈ ಒಂದು ಗಣೇಶ ವಿಗ್ರಹ ತಯಾರಕ ಏನು ಘಟಕ ಇದೆ, ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ತರಹೇವಾರಿ ಗಣೇಶ ವಿಗ್ರಹಗಳನ್ನ ಈಗಾಗಲೇ ರೆಡಿ ಮಾಡಿರುವಂತದ್ದು. ಸುಮಾರು 10,000ರಿಂದ 2 ಲಕ್ಷ ರೂಪಾಯಿವರೆಗೂ ಕೂಡ ಗಣೇಶ ವಿಗ್ರಹಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಈಗಾಗಲೇ ಒಂದು ಬೃಹತ್ ಏನು ಗಣೇಶ ಮೂರ್ತಿ ಏನಿದೆ ಅದಕ್ಕೆ ಅಂತಿಮ ಹಂತದ ಟಚ್ ಅಪ್ ಅನ್ನ ಈಗ ಕೊಡುವಂತ ಒಂದು ಕೆಲಸವನ್ನ ಇಲ್ಲಿನ ಕಲಾವಿದರು ಕೂಡ ಮಾಡ್ತಿರುವಂತದ್ದು. ಹೀಗೆ ಸಾಕಷ್ಟು ಅಂದ್ರೆ 5 ಅಡಿಯಿಂದ ಸುಮಾರು 30 ಅಡಿಯವರೆಗೂ ಕೂಡ ಗಣಪತಿ ವಿಗ್ರಹಗಳನ್ನ ರೆಡಿ ಮಾಡಿರುವಂತದ್ದು. ಅದರಲ್ಲೂ ಕೂಡ ಈ ವರ್ಷ POP ಗಣಪತಿಗಳಿಗೆ ಜಿಲ್ಲಾಡಳಿತ ಕಡಿವಾಣ ಹಾಕಿದೆ. ಹಾಗಾಗಿ ಏನು ಹ್ಯಾಂಡ್ ಮೇಡ್ ಗಣಪತಿಗಳಿಗೆ ಅತಿ ಹೆಚ್ಚು ಈಗ ಬೇಡಿಕೆ ಬಂದಿರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಏನು ಹನುಮಂತನ ರೂಪದಲ್ಲಿ ಒಂದಷ್ಟು ಗಣಪತಿಗಳು ರೆಡಿ ಆದ್ರೆ, ಇನ್ನೊಂದು ಕಡೆ ಏನು ಪುಲ್ವಾಮಾ ದಾಳಿ ಆಗಿತ್ತು, ಆ ಒಂದು ಸಂಬಂಧಪಟ್ಟಂತ ಗಣೇಶ ವಿಗ್ರಹಗಳು ಕೂಡ ಇಲ್ಲಿ ಇರುವಂತದ್ದು. ಜೊತೆಗೆ ಶಿವಾಜಿ ಮೂರ್ತಿ ಹಾಗೆ ರಾಮ ಲಕ್ಷ್ಮಣ ಆದಿಯಾಗಿ ಅನಂತ ಪದ್ಮನಾಮ ಸೇರಿದಂತೆ ಸಾಕಷ್ಟು ವಿವಿಧ ಆಕೃತಿಗಳಲ್ಲಿ ಗಣೇಶ ವಿಗ್ರಹಗಳನ್ನ ತಯಾರಿಸುವಂತ ಒಂದು ಕೆಲಸವನ್ನ ಇಲ್ಲಿ ಪಶ್ಚಿಮ ಬಂಗಾಳದ ಮೂಲದ ಏನು ಬಳ್ಳಾರಿಗೆ ಬಂದಿದ್ದಾರೆ ಆ ಒಂದು ಕಲಾವಿದರು ಕೂಡ ಮಾಡ್ತಿರುವಂತದ್ದು. ಈ ಒಂದು ಟೆಂಟ್ ನಲ್ಲಿ ಏನಿದೆ ಸುಮಾರು 200ಕ್ಕೂ ಹೆಚ್ಚು ಗಣಪತಿಗಳು ಇಲ್ಲಿ ಇರುವಂತದ್ದು. ಜೊತೆಗೆ ಕರ್ನಾಟಕ, ಆಂಧ್ರ ಸೇರಿದಂತೆ ಸಾಕಷ್ಟು ರಾಜ್ಯಗಳಿಂದಲೂ ಕೂಡ ಇಲ್ಲಿ ಗಣೇಶ ವಿಗ್ರಹಗಳನ್ನ ಖರೀದಿ ಮಾಡಕ್ಕೆ ಬರ್ತಾರೆ. ಜೊತೆಗೆ ಈಗಾಗಲೇ ನೀವು ಮತ್ತೊಂದು ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ರಾಮ ಮತ್ತೆ ಹನುಮಂತ ಜೊತೆಯಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಏನಿದೆ, ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಗಣೇಶ ವಿಗ್ರಹಗಳನ್ನ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಹನುಮಂತನ ಮುಂದೆ ಗಣೇಶ ಕುಳಿತಿರುವಂತದ್ದು, ಏನೋ ಒಂದ್ ಕಡೆ ಚರ್ಚೆಯನ್ನ ಮಾಡ್ತಿರುವಂತದ್ದು, ಆ ಒಂದು ಆಕೃತಿಯಲ್ಲಿ ಕೂಡ ಇರುವಂತದ್ದು. ಪರಿಸರ ಪ್ರೇಮ ಮೆರೆಯುವಂತ ಒಂದು ನಿಟ್ಟಿನಲ್ಲಿ ಗಣೇಶ ವಿಗ್ರಹಗಳು ಕೂಡ ಇಲ್ಲಿ ರೆಡಿ ಆಗಿರುವಂತದ್ದು. ಇನ್ನೊಂದ್ ಕಡೆ ಬೃಹತ್ ಕ್ಷಣಗಳಲ್ಲೂ ಕೂಡ ಈ ಒಂದು ಗಣಪತಿ ವಿಗ್ರಹಗಳನ್ನ ತೆಗೆದುಕೊಂಡು ಆಯಾ ಪ್ರದೇಶಕ್ಕೆ ಪೂಜೆ ಅಂದ್ರೆ ಸಾರ್ವಜನಿಕ ಏನು ಬೀದಿಗಳಿದೆ ಅಲ್ಲಿ ಕೂಡಿಸೋಕೆ ಎಲ್ಲವೂ ಕೂಡ ಅಂತಿಮ ಹಂತಕ್ಕೆ ರೆಡಿ ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ಗಣೇಶ ವಿಗ್ರಹಗಳನ್ನ ಇಲ್ಲಿ ರೆಡಿ ಮಾಡಿರುವಂತದ್ದು. ಜೊತೆಗೆ ಈ ಬಾರಿ ಏನು ಕಳೆದ 2-3 ವರ್ಷಗಳಿಂದಲೂ ಕೂಡ ಕೊರೋನಾ ಹಿನ್ನೆಲೆ ಇತ್ತು, ಹಾಗಾಗಿ ಹೆಚ್ಚಿಗೆ ಸಂಭ್ರಮಾಚರಣೆಗೆ ಅವಕಾಶ ಇರಲಿಲ್ಲ. ಈಗ ಎಲ್ಲವೂ ಮುಕ್ತ ಆಗಿರುವಂತದ್ದು. ಜೊತೆಗೆ ಈ ಬಾರಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಸಾಕಷ್ಟು ಬೃಹತ್ ಗಾತ್ರದ ಏನು ಗಣೇಶ ವಿಗ್ರಹಗಳಿದ್ದಾವೆ ಅವುಗಳನ್ನ ತೆಗೆದುಕೊಳ್ಳಲಿಕ್ಕೆ ಈಗ ಏನು ವಿವಿಧ ಕಡೆಯಿಂದ ಭಾಗಗಳಿಂದ ಈಗ ಯುವಕರು ಬಳ್ಳಾರಿಯತ್ತ ಈಗ ಬರ್ತಿರುವಂತ ಸದ್ಯ ದೃಶ್ಯ ಕಾಣ್ತಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.